ಮಾಧ್ಯಮ ಸ್ನೇಹಿತರೆ, ಕರ್ನಾಟಕ ಸರ್ಕಾರದಿಂದ ಒಂದು ಅಧ್ಯಯನ ಟೀಮ್ ಮಾಡಿ ನಾವು ಒಂದು ಹಿರಿಯ ಶಾಸಕರುಗಳು ಮಾಜಿ ಮಂತ್ರಿಗಳಾದಂಥ ನರೇಂದ್ರ ಸ್ವಾಮಿಯವರು, ನಮ್ಮ ಕೃಷ್ಣಮೂರ್ತಿಯವರು ಮೈಸೂರಿನ ಕೊಳ್ಳೇಗಾಲನ, ಶ್ರೀರಂಗಪಟ್ಟಣ ಶಾಸಕರಾದಂಥ ರಮೇಶ್ ಬಾಬು ಬಂಡಿಸಿದ್ದೇಗೌಡರು, ಅರಸೀಕೆರೆ ಶಾಸಕರಾದಂಥ ಶಿವಲಿಂಗಣ್ಣವರು, ನಮ್ಮ ಮಾಗಡಿ ಶಾಸಕರಾದಂಥ ಬಾಲಣ್ಣವರು, ಹಾಗೆ ಮೈಸೂರಿನ ಚಾಮರಾಜ ಶಾಸಕರಾದಂಥ ಹರೀಶ್ ಗೌಡರು ಮತ್ತು ನಂಜನಗೂಡಿನ ಶಾಸಕರಾದಂಥ ದರ್ಶನ್ ಅವರು, ಹಾಗೆ ನಮ್ಮ ಮಂಡ್ಯ ಜಿಲ್ಲಾ ಕೇಂದ್ರದ ಶಾಸಕರಾದಂಥ ರವಿ ಗಣಿಗ ಅವರು, ಸೊ ನಮ್ಮ ನೀರಾವರಿ ಇಲಾಖೆಯ ಮಾರ್ಗದ ಅಡ್ವೈಸರ್ ಜಯಪ್ರಕಾಶ್ ಗೌಡರು, ಎಮ್ ಡಿ ನಮ್ಮ ಮಹೇಶ್ ಅವರು, ನಮ್ಮ ಜಿಲ್ಲಾಧಿಕಾರಿಗಳಾದಂಥ ಕುಮಾರ್ ಅವರು, ಇನ್ನಿತರೆ ಚೀಫ್ ಇಂಜಿನಿಯರು ಮತ್ತು ಎಲ್ಲ ಅಧಿಕಾರಿಗಳ ಜೊತೆಗೆ ವಿಶೇಷವಾಗಿ ಎಲ್ಲ ಇದಕ್ಕೂ ಸಹ ಒಂದು ರೀತಿ ನೋಡಲ್ ಅಧಿಕಾರಿ ಥರ ನಮ್ಮ ಎಮ್ ಡಿ ಅವ್ರ ಜೊತೆ ನಮ್ಮ ದಿನೇಶ್, ಕೊನೆಯ ಹೆಸರು ಹೇಳ್ತಾ ಇರೋದು ಅದಕ್ಕೆ, ವಿಧಾನ ಪರಿಷತ್ತಿನ ಸದಸ್ಯರು, ಈ ಎಲ್ಲ ಟೂರು ಸಕ್ಸಸ್ ಆಗಲಿಕ್ಕೆ, ನಿಮ್ಮನ್ನೆಲ್ಲ ಇಲ್ಲಿಗೆ ಕರ್ಕೊಂಬರಲಿಕ್ಕೆ ಮುಖ್ಯ ಕಾರಣಕರ್ತರೇ ನಮ್ಮ ದಿನೇಶ್ ಗೂಳಿಗೌಡರು. ಇಷ್ಟು ಜನ ನಿಮ್ಮೆಲ್ಲರ ಜೊತೆಯಲ್ಲಿ ಕಳೆದ 2 ದಿವಸ ಹರಿದ್ವಾರ ಮತ್ತು ವಾರಣಾಸಿನ ನಾವು ಪ್ರವಾಸ ಮಾಡಿದ್ದೀವಿ. ನಾವು ಮೊನ್ನೆ ಭಾಗ್ಯನ ಅರ್ಪಿಸಿದಾಗ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇಲ್ಲೊಂದು ಕಾವೇರಿ ಆರತಿಯನ್ನು ಮಾಡ್ತಕ್ಕಂಥದ್ದು ಜನರಲ್ಲಾಗಿ ಡಿಸ್ಕಷನ್ ಮಾಡ್ತಾ ಆಲೋಚನೆಗೆ ಬಂದಂಥ ವಿಚಾರ. ಆದ ತಕ್ಷಣವೇ ಮಾನ್ಯ ಉಪಮುಖ್ಯಮಂತ್ರಿಗಳು ನಾವು ಇದನ್ನು ಜಾರಿಗೊಳಿಸಬೇಕು, ಇಲ್ಲಿ ಮಾಡಲೇಬೇಕು, ತಕ್ಷಣ ನೀವು ಒಂದು ಟೀಮ್ ಹೋಗಿ ವರದಿಯನ್ನು ಕೊಡಬೇಕು ಅಂತೇಳಿ ಕಳೆದ 3 ತಿಂಗಳಿಂದಲೇ ಹೇಳಿದರು. ಹಲವಾರು ಕಾರಣದಿಂದ ನಾವು ಇಲ್ಲಿ ಬರಲಿಕ್ಕೆ ಟೈಮ್ ಸರಿಬರಲಿಲ್ಲ. ಕೊನೆಗೆ ಅಂತಿಮವಾಗಿ ಮೊನ್ನೆ ನಾವು ಇಲ್ಲಿ ಬಂದು ಮಾಡಿದ್ದೀವಿ ಪ್ರವಾಸವನ್ನು. ಇದರಲ್ಲಿ ನಮಗೆ ಹರಿದ್ವಾರದಲ್ಲಿ ಒಂಥರ ಅನುಭವ ಆದರೆ ವಾರಣಾಸಿನಲ್ಲಿ ಇನ್ನೊಂದು ಥರ ಅನುಭವ ಇದೆ. ಹರಿದ್ವಾರ 108 ವರ್ಷದ ಇತಿಹಾಸ ಇದೆ. ಅವತ್ತಿನ ಕಾಲದ ಪುರೋಹಿತರು ಪ್ರಾರಂಭ ಮಾಡಿದ್ದು. ಅದೇ ರೀತಿ ಮುಂದುವರೆದು ಬಂದು ಕೋಆಪರೇಟಿವ್ ಆ್ಯಕ್ಟ್ ಅಡಿನಲ್ಲಿ ಒಂದು ಸೊಸೈಟಿ ಮಾಡ್ಕೊಂಡು ಗಂಗಾ ಮಹಾಸಭಾ ಅಂತ ಹೇಳಿ, ಸೊ ಸರ್ಕಾರದ ಯಾವುದೇ ಅನುದಾನವನ್ನು ಪಡೆಯದಲೇ ಇವತ್ತುವರೆಗೂ ಸಹ ದಾನಿಗಳ ಅನುದಾನದಲ್ಲಿ ಇದೇ ಟ್ರಸ್ಟು ಸಾರ್ವಜನಿಕರಿಗೆ ಮತ್ತು ಸರ್ಕಾರಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡ್ಕೊಂಬಂದಿದ್ದಾರೆ. ಇಲ್ಲೂ ಅದೇ ರೀತಿ ಟ್ರಸ್ಟಿನ ಮೂಲಕನೇ ಮಾಡ್ತಾಯಿದ್ದಾರೆ. ಆದರೆ ಇದು 35 ವರ್ಷದ ಇತಿಹಾಸ ಇರತಕ್ಕಂಥದ್ದು ವಾರಣಾಸಿನಲ್ಲಿ. ಹರಿದ್ವಾರದಲ್ಲಿ 100 ವರ್ಷ ಮೇಲೆ ಇತಿಹಾಸ ಇರತಕ್ಕಂಥದ್ದು. ಸೊ ಜೊತೆಗೆ ಇದು ಧಾರ್ಮಿಕವಾದದ್ದು, ಭಾವನಾತ್ಮಕವಾದದ್ದು ಮತ್ತು ಗಂಗಾ ನದಿ ಇಡೀ ದೇಶದಲ್ಲಿ ಭಾಳ ಉದ್ದ ವಿಚಾರ ಬಂದಾಗಲೂ ಸಹ 2000 ಕಿಲೋಮೀಟ್ರಿಗಿಂತ ಹೆಚ್ಚು ಇರ್ತಕ್ಕಂಥದ್ದು. ಮತ್ತು ಕಾವೇರಿನೂ ಸಹ ಕಡಿಮೆ ಡಿಸ್ಟೆನ್ಸ್ ಇದ್ರೂ ಸೌಂಡ್ ಮಾಡಿರ್ತಕ್ಕಂಥದ್ದು ಬಹುಶಃ ಗಂಗಾ ನದಿಗಿಂತ ಹೆಚ್ಚು, ಕಡಿಮೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ರೀತಿ ರಾಷ್ಟ್ರದಲ್ಲಿ ಎಲ್ಲ ರಾಷ್ಟ್ರದ ಮೂಲೆಗೂ ಕಾವೇರಿ ನದಿ ವಿಚಾರ ಗೊತ್ತು, ಆ ರೀತಿ ಸೌಂಡ್ ಮಾಡಿದೆ. ಆದರೆ 4 ರಾಜ್ಯಗಳಿಗೆ, ಪುದುಚೇರಿ, ಕೇರಳ, ತಮಿಳುನಾಡು, ಕರ್ನಾಟಕಕ್ಕೆ ಉಪಯೋಗ ಜೊತೆಗೆ ನಮ್ಮ ಒಂದು 8-10 ಜಿಲ್ಲೆಗೆ, ಬೆಂಗಳೂರು ಮತ್ತು ಅನೇಕ ಕಾವೇರಿ ವ್ಯಾಪ್ತಿಯ ಹಾಸನ, ಮಂಡ್ಯ, ತುಮಕೂರು, ಮೈಸೂರು, ಚಾಮರಾಜನಗರ, ಕೊಡಗು, ಸೊ ಇವೆಲ್ಲ ಜಿಲ್ಲೆಗೆ ಕುಡಿಯೋ ನೀರಿಗೂ ಸಹ ಭಾಳಷ್ಟು ಅನುಕೂಲ ಆಗ್ತಕ್ಕಂಥದ್ದು. ಸೊ ಮಾಡಿದಂಥ ಉದ್ದೇಶ ನಾನು ಇಲ್ಲಿ ಕೇಳಿದಾಗ, ಅವತ್ತಿನ ಕಾಲದಲ್ಲಿ ಪ್ರವಾಹ ಬಂದು ಹೆಚ್ಚು ತೊಂದರೆ ಆಗ್ತಿದ್ದಾಗ ಆರತಿಯನ್ನು ಮಾಡೋದ್ರ ಮೂಲಕ ಸೊ ಆ ನದಿಯ ಪ್ರವಾಹವನ್ನು ಕಡಿಮೆ ಆಗಲಿ ಅನ್ನೋ ಭಾವನೆಯಿಂದ ಮಾಡ್ತಿದ್ದದ್ದು. ನನಗನ್ನಿಸ್ತು, ನಾವು ಅನೇಕ ವರ್ಷಗಳಿಂದ ಬ್ರಿಟಿಷ್ನವ್ರ ಕಾಲದಿಂದ, ಸೊ ನಾನು ಹೆಸರು ಹೇಳೋದು ಮರೆತುಬಿಟ್ಟೆ, ನಮ್ಮ ಅಪ್ಪಾಜಿ ಗೌಡರು, ನಮ್ಮ ಸ್ಟಾರ್ ಚಂದ್ರವರು, ವೆಂಕಟರಾಮೇಗೌಡರು ಸಹ ನಮ್ಮ ಜೊತೆಲಿ ಬಂದಿದ್ದಾರೆ, ಡಿಫಿಟೆಡ್ MP ಕ್ಯಾಂಡಿಡೇಟು. ಸೊ ಮಾಜಿ MLC
ನಮ್ಮ ಅಪ್ಪಾಜಿಗೌಡರು ಮತ್ತು ನಮ್ಮ ಸಾಧು ಕೊಕ್ಕುಲ ಅವರು ಸಹ ನಮ್ಮ ಜೊತೆ ನಮ್ಮ ಟೀಮ್ನಲ್ಲಿದ್ದಾರೆ. ಸೊ ನಾವು ಸಹ ಇವಾಗ ಕಾವೇರಿಯನ್ನು ತಮಿಳುನಾಡು ನಮ್ಮ ಏನು ಡಿಸ್ಪ್ಯೂಟ್ ಇದೆ, ಆ ಡಿಸ್ಪ್ಯೂಟ್ ಇನ್ನು ಮುಂದೆ ಆಗದೇ ಇರಲಿಕ್ಕೆ ಒಂದೇ ಒಂದು ಸಾಧ್ಯ. ಪ್ರತಿ ವರ್ಷ ಭಾಗಮಂಡಲದಲ್ಲಿ ಒಳ್ಳೆ ಮಳೆ ಬಿದ್ದು ನಮ್ಮೆಲ್ಲ ಕಾವೇರಿ ಅಚ್ಚುಕಟ್ಟಿನಲ್ಲಿ ಮಳೆ ಆಗಿ ಎಲ್ಲ ಕಟ್ಟೆಗಳು ಏನು ಆರಂಗಿ, ಕಬಿನಿ, ಹೇಮಾವತಿ, KRS ಇದೆ, ಎಲ್ಲ ಡ್ಯಾಮು ಸಹ ಪ್ರತಿ ವರ್ಷ ತುಂಬಬೇಕು, ಅಚ್ಚುಕಟ್ಟಿನಲ್ಲಿ ಮಳೆ ಆಗಬೇಕು. ಆವಾಗ ನಾವು ಕಾವೇರಿ ಸಮಸ್ಯೆ ಬಗೆಹರಿಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಆ ಕಾವೇರಿ ಮಾತಿಗೆ ನಾವು ಭಾಗಮಂಡಲದಲ್ಲಿ ಸಾಂಕೇತಿಕ ಒಂದು ದಿವಸ ಮಾಡಬೇಕಾ, ಸೊ ಶ್ರೀರಂಗಪಟ್ಟಣದಲ್ಲಿ ಮಾಡಬೇಕಾ, KRSಲ್ಲಿ ಮಾಡಬೇಕಾ, ಪ್ರತಿ ದಿವಸ ಮಾಡಬೇಕಾ, ವೀಕ್ಲಿ ಮಾಡಬೇಕಾ, ಮಂತ್ಲಿ ಮಾಡಬೇಕಾ, ಇದೆಲ್ಲವೂ ಸಹ ತೀರ್ಮಾನ. ಸೊ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ನಮ್ಮೆಲ್ಲರ ಜೊತೆ ಚರ್ಚೆ ಮಾಡಿ ನಮ್ಮ ಅಭಿಪ್ರಾಯವನ್ನು ಅಲ್ಲಿ ಕೊಡ್ತೀವಿ. ಅಧಿಕಾರಿಗಳು ಬಂದಿದ್ದಾರೆ, ಅವರು ಸಹ ವರದಿಯನ್ನು ಸಂಪೂರ್ಣವಾಗಿ ಒಂದು ಡಾಕ್ಯುಮೆಂಟ್ರಿ ಮಾಡೋದ್ರ ಮೂಲಕ ಕೊಡ್ತಾರೆ. ಬಟ್ ನನಗನ್ನಿಸುತ್ತೆ ಇನ್ನೂ ಸಹ ಒಂದು 4 ಜನ ಅಧಿಕಾರಿಗಳನ್ನೆಲ್ಲ ಕಳಿಸಿ ಇನ್ನೂ ಒಂದು ಸ್ವಲ್ಪ ಡೀಟೈಲ್ ವರದಿ ಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಸ್ವಲ್ಪ ನಾವೇನು ನಿನ್ನೆ ಮೊನ್ನೆ ಸ್ಟಡಿ ಮಾಡಿದ್ದೀವಿ ಅದಕ್ಕಿಂತ ಹೆಚ್ಚು ಸ್ವಲ್ಪ ಮಾಹಿತಿ ಬೇಕಾಗುತ್ತೆ ಅಂತ ಇದನ್ನೆಲ್ಲವನ್ನು ತಗೊಂಡು, ಇದೇನೆಂದರೆ ಒಂದು ಇತಿಹಾಸ ತೀರ್ಮಾನ. ಇದು 100 ವರ್ಷ ಮುಂದೆ ಇದು ಯಾರೂ ನಿಲ್ಲಿಸೋವಂಥದ್ದು ಅಥವಾ ತಾತ್ಕಾಲಿಕವಾಗಿ ಮಾಡೋದು ಮತ್ತು ಅದನ್ನು ನಾವು ಬಿಡೋದು ಅಂತ ಪ್ರಶ್ನೆ ಇಲ್ಲ. ಯಾವುದೇ ಸರ್ಕಾರ, ನಮ್ಮ ಸರ್ಕಾರ ಮುಂದುವರಿಲಿ, ಇನ್ನೊಂದು ಸರ್ಕಾರ ಬರಲಿ, ಡೆಮಾಕ್ರಸಿನಲ್ಲಿ ನಾವು ಯಾವುದನ್ನು ನಾವು ಸುಮ್ಮನೆ ರಾಜಕೀಯವಾಗಿ ಹೇಳ್ಬೋದು ನಾವೇ 50 ವರ್ಷ ಇರ್ತೀವಿ, 30 ವರ್ಷ ಇರ್ತೀವಿ ಅಂತ. ಏನೇನಾಗಬೇಕೋ ಜನರ ತೀರ್ಮಾನ. ಸೊ ಯಾರೇ ಇದ್ರೂ ಈ ಒಂದು ಭಾವನಾತ್ಮಕವಾದಂಥ, ಧಾರ್ಮಿಕವಾದಂಥ, ಇತಿಹಾಸವಿರ್ತಕ್ಕಂಥ ಈ ಗಂಗಾ ಆರತಿಯನ್ನು, ಕಾವೇರಿ ಆರತಿ ಹೀಗೆ ನಾವು ಮಾಡೋವಂಥ ಪದ್ಧತಿಯನ್ನು ಪ್ರಾರಂಭ ಮಾಡಿದ್ರೆ ಇದು ನಿಲ್ಲೋವಂಥ ಪ್ರಶ್ನೆ ಇಲ್ಲ. ಅದಕ್ಕೋಸ್ಕರ ಒಂದು ಸ್ವಲ್ಪ ಸಾಕಷ್ಟು ಇದ್ರ ಬಗ್ಗೆ ಡಿಸ್ಕಷನ್ ಆಗಬೇಕಾಗುತ್ತೆ. ಇನ್ನೊಂದಷ್ಟು ಮಾಹಿತಿ ಬೇಕಾದರೆ ಇಲ್ಲಿಂದ 4 ಜನ ಅಧಿಕಾರಿಗಳನ್ನ ಕಳಿಸಿ ತರಿಸ್ಬೇಕಾಗುತ್ತೆ. ಇದೆಲ್ಲವನ್ನು ಸಹ ತರಿಸಿ ಬಹುಶಃ ಸೂಕ್ತವಾದಂಥ ತೀರ್ಮಾನವನ್ನು ಬೆಂಗಳೂರಿನಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಉಪಮುಖ್ಯಮಂತ್ರಿಗಳು ಇದನ್ನು ಸಂಪೂರ್ಣವಾಗಿ ಅವರೇ ಹ್ಯಾಂಡ್ಲ್ ಮಾಡ್ತಾ ಇರೋದ್ರಿಂದ, ಅವರೇ ನೀರಾವರಿ ಸಚಿವರು ಇರೋದ್ರಿಂದ ಅಂತಿಮವಾಗಿ ಘೋಷಣೆ ಮಾಡ್ತಾರೆ. ಕಾವೇರಿ ಆರತಿ ಆದಮೇಲೆ ಅದು ಕೂಡ ಒಂದು ಆ ಸ್ಥಳನೂ ಕೂಡ ಒಂದು ಕ್ಷೇತ್ರ ರೀತಿ ಆಗುತ್ತೆ, ಟೂರಿಸಂ ಪ್ಲೇಸ್ ಕೂಡ ಆಗುತ್ತೆ. ಆ ರೀತಿ ಏನಾದರೂ ಅದನ್ನು ಮುಂದೆ ಅಭಿವೃದ್ಧಿಪಡಿಸ್ತಕ್ಕಂಥ ಯೋಚನೆ? ಹೌದು. ಈಗಾಗಲೇ ನಾವು KRSನ್ನು ಅಪ್ಗ್ರೇಡ್ ಮಾಡ್ತಾಯಿದ್ದೀವಿ ಅಂತಾರಾಷ್ಟ್ರ ಮಟ್ಟಕ್ಕೆ. ಸೊ ಬೃಂದಾವನವನ್ನು ಅಪ್ಗ್ರೇಡ್ ಮಾಡ್ತಾ ಇರೋದ್ರಿಂದ ಆ ಸಂದರ್ಭದಲ್ಲೇ ಸಹ ಇದನ್ನೂ ಸಹ ಒಂದು ಯಾವ ಸ್ಥಳದಲ್ಲಿ ಮಾಡಬೇಕು, ಆ ಸ್ಥಳಕ್ಕೆ ಏನು ಟ್ರೀಟ್ಮೆಂಟ್ ಮಾಡಬೇಕು, ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಸಾಕಷ್ಟು ಇದು ನಾವಿಲ್ಲಿ ಏನು ಅಧ್ಯಯನ ಮಾಡಿದ್ದೀವಿ ಮತ್ತು ಏನು ನಿಮ್ಮ ಜೊತೆ ನಾವು ಶೇರ್ ಮಾಡ್ಕೊತಾ ಇದ್ದೀವಿ, ಇದಿಷ್ಟಕ್ಕೆ ಮುಗಿಯಲ್ಲ. ಇದು ಸ್ವಲ್ಪ ಭಾಳ ಸುದೀರ್ಘವಾದಂಥ ಒಂದು ಚರ್ಚೆ ಆಗಬೇಕಾಗುತ್ತೆ. ಇದೆಲ್ಲ ಇತಿಹಾಸ ಪೂರ್ವಕವಾದಂಥದ್ದು ಒಂದು ತೀರ್ಮಾನ ಆಗಬೇಕು, ಪ್ರಾರಂಭ ಆಗಬೇಕು ಅಂತ ಅಂದರೆ ಇದೊಂದು ಸ್ವಲ್ಪ ಕನ್ಸ್ಟ್ರಕ್ಟಿವ್ ಆಗಿ ನಾವು ಚರ್ಚೆ ಮಾಡಿ ತೀರ್ಮಾನ ತಗೋಬೇಕಾಗುತ್ತೆ. ಸ್ವಲ್ಪ ಬೆಂಗಳೂರಿನಲ್ಲಿ ಒಂದಲ್ಲ 4 ಸಲ ಸಿಟ್ಟಿಂಗ್ ಕೂರಬೇಕಾಗತ್ತೆ. ಅದನ್ನೆಲ್ಲ ಈಗ ನಮ್ಮ ನೀರಾವರಿ ಇಲಾಖೆನ ಅಡ್ವೈಸರ್ ಆಗಿ ನಮ್ಮ ಜಯಪ್ರಕಾಶ್ ಗೌಡ್ರು ಇದ್ದಾರೆ. ಅವರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಾದಂಥ ನೀರಾವರಿ ಸಚಿವರ ಜೊತೆ, ನಮ್ಮಗಳ ಜೊತೆ, ಅಧಿಕಾರಿಗಳ ಜೊತೆ ಕೂರ್ತಿ ಚರ್ಚೆ ಮಾಡಿ ನಮ್ಮ ಆಬ್ಜೆನ್ಸಲ್ಲಿ, ನಮ್ಮ ಪ್ರೆಸೆನ್ಸಲ್ಲಿ ಎಲ್ಲ ಚರ್ಚೆ ಮಾಡಿ ಒಂದು ರೂಪರೇಷೆಯನ್ನು ಫೈನಲೈಸ್ ಮಾಡ್ತಾರೆ. ನಾನು ಇವತ್ತು ಏನು ಹೇಳಲಿಕ್ಕಾಗಲ್ಲ. ನಮ್ಮೆಲ್ಲ ಆಸೆ ದಸರಾ ಮಾಡಬೇಕು ಅನ್ನೋ ದೃಷ್ಟಿಯಿಂದನೇ ನಾವು ತುರ್ತಾಗಿ ಬಂದು ಇದೆಲ್ಲ ಮಾಡ್ತಾಯಿದ್ದೀವಿ. ಬಹುಶಃ ಅದಕ್ಕೇ ಮಾಡಬೇಕು ಅಂದ್ಕೊಂಡು ಬಂದಿದ್ದೀವಿ. ಬಹುಶಃ ನನಗೆ ದಸರಾದೊಳಗಡೆ ಫೈನಲ್ಲಾಗಿ ನಾವೆಲ್ಲವನ್ನೂ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಏನಾದ್ರೂ ಈ ವರ್ಷ ಒಂದು ಸಾಂಕೇತಿಕವಾಗಿ ವಿತೌಟ್ ಪ್ರಿಪ್ರೇಷನ್ ಇಲ್ಲಿಂದ ಒಂದು ಟೀಮನ್ನು ಕರೆಸಿ ಒಂದು ಮಾಡೋ ಅಂಥದ್ದನ್ನು ಸಾಧ್ಯನಾ ಅಂತ ಯೋಚನೆ ಮಾಡಬೇಕು. ಅದಾದಮೇಲೆ ಇಲ್ಲಿಯ ಗಂಗಾ ಆರತಿ ಏನು ಮಾಡ್ತಾಯಿದ್ದಾರೆ ಇವ್ರೂ ಸಹ ಸ್ಪೇರ್ ಇರ್ತಾರೆ, 7 ಜನ 5 ಜನ ಅವ್ರನ್ನ ಟ್ರೈನಿಂಗ್ ಕೊಡಬೇಕಾಗುತ್ತೆ ತಿಂಗಳಾನುಗಟ್ಟಲೆ. ಅದಾದಮೇಲೆ
ಸೊ ಅವ್ರಿಗೇನಾದ್ರು ಆಕಸ್ಮಿಕವಾಗಿ ಆರೋಗ್ಯ ವ್ಯತ್ಯಾಸ ಆದಾಗ ಇನ್ನು 4 ಜನ ಎಕ್ಸ್ಟ್ರಾ ಇರಬೇಕಾಗುತ್ತೆ. ಇದೆಲ್ಲ ಸೊ ನಾವು ಸಾಕಷ್ಟು ಇಲ್ಲಿಂದ ಟೀಮ್ ಕರೆಸ್ಕೊಂಡು ಟ್ರೈನಿಂಗ್ ಕೊಟ್ಟು ಅಲ್ಲಿ ಯಾರು ಆಸಕ್ತಿ ಇದೆ ಇದ್ರ ಬಗ್ಗೆ ಅವರನ್ನು ಟೀಮ್ ಮಾಡಿ ಇದೆಲ್ಲ ಮಾಡಬೇಕಾಗತ್ತೆ. ಬಟ್ ನೀವು ಹೇಳ್ದಂಗೆ ದಸರಾದಲ್ಲಿ ಈಗ ಭಾಳ ಮಾಡಲೇಬೇಕು ಅಂತೇಳಿ DCM ಅವರು 2-3 ಬಾರಿ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇರೋದ್ರಿಂದ ಸಾಂಕೇತಿಕವಾಗಿ ಏನಾದ್ರು ಒಂದು ಪ್ಲೇಸಲ್ಲಿ ಮಾಡಿ ಆಮೇಲೆ ಅದನ್ನೆಲ್ಲ ಪೂರ್ತಿ ಕನ್ಸ್ಟ್ರಕ್ಟಿವ್ ಆಗಿ ಮಾಡೋದು. ಅದನ್ನೆಲ್ಲ ನಾನು ಇವತ್ತು ಫೈನಲೈಸ್ ಮಾಡೋಕ್ಕಾಗಲ್ಲ. ಸೊ ಇದನ್ನು ನೋಡಪ್ಪ, ನೀರಾವರಿ ಇಲಾಖೆನೇ ಇದು ಮೇಜರಾಗಿ ತಗೋತಾರೆ.